ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಧೀಮಂತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಈ ರಾಜ್ಯದ ಧೀಮಂತ ನಾಯಕರಾದ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅತ್ಯಂತ ಉತ್ತಮವಾಗಿ ಆಡಳಿತವನ್ನು ನಡೆಸ್ತಾ ಇದೆ. ಈ ಆಡಳಿತವನ್ನು ನೋಡಿ ಇವತ್ತು ಹೊಟ್ಟೆವರಿ ಬಿದ್ದು ಈ ಬಿಜೆಪಿಯವರು, ಜೆಡಿಎಸ್ ಅವರು ನಮ್ಮ ಪಕ್ಷದ ವಿರುದ್ಧ ಪಿತೂರಿಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಕೆಂಗೇರಿಯಲ್ಲಿ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಯಾರೋ ಮೊನ್ನೆ ಹೇಳ್ತಾ ಇದ್ರು, ಇದು ಬಿಜೆಪಿ ಪಾದಯಾತ್ರೆ ಅಲ್ಲ, ಇದು ಶವಯಾತ್ರೆ ಅಂತೇಳಿ. ಇಂತಹ ಒಂದು ಸಂದರ್ಭದಲ್ಲಿ ಕುಮಾರಸ್ವಾಮಿ ಹೇಳಿದ್ರು, ರೈತರುಗಳು ಕಷ್ಟದಲ್ಲಿದ್ದಾರೆ, ಬಹಳಷ್ಟು ಮಳೆಗಳಾಗಿ 100 ಜನ ಸಾಯ್ತಾ ಇದ್ದಾರೆ, ನಾವು ಬೆಂಬಲ ಕೊಡೋದಿಲ್ಲ ಅಂತ ಹೇಳಿ ಒಂದೇ ದಿನದಲ್ಲಿ ಚೇಂಜ್. ಈ ತರ ದಿವಸಕ್ಕೆ ಒಂದು ಬಣ್ಣ ಹಾಕುವಂತ ವ್ಯಕ್ತಿಗಳಿಗೆ ಯಾವ ತರ ಈ ರಾಜ್ಯದ ಜನ ಪಾಠವನ್ನು ಕಲಿಸಿದ್ದಾರೆ ಅಂತೇಳಿ ಈಗಾಗಲೇ ಅದು ನಮ್ಮ ಮುಂದೆ ಪ್ರೂವ್ ಆಗಿದೆ. 136 ಶಾಸಕರನ್ನ ಗೆಲ್ಲಿಸಿ ನೀವೆಲ್ಲ ಆಶೀರ್ವಾದ ಮಾಡಿದ್ರಿಂದ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಅತ್ಯುತ್ತಮವಾದ ಸರ್ಕಾರವನ್ನ ಈ ನಾಡಿನ ಜನತೆಗೆ ಕೊಟ್ಟಿದೆ. ಪಂಚ ಯೋಜನೆಗಳ ಮುಖಾಂತರ ಈ ರಾಜ್ಯದ ಜನತೆಗೆ ವರ್ಷಕ್ಕೆ ಸುಮಾರು 64,000 ಕೋಟಿಗಳನ್ನು ಕೊಟ್ಟು ಬಡವರನ್ನ, ಮಧ್ಯಮ ವರ್ಗದವರನ್ನ ಆರ್ಥಿಕವಾಗಿ ಮೇಲೆತ್ತುವ ಕೆಲಸವನ್ನ ಮಾಡಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಸುಮಾರು 21 ಹಗರಣಗಳು ನಡೆದವು. ಬಿ.ಎಸ್. ಯಡಿಯೂರಪ್ಪ APMC ಆಗಿದ್ದಾಗ 47 ಕೋಟಿ ರೂಪಾಯಿ, ಬೋವಿ ನಿಗಮದಲ್ಲಿ 67 ಕೋಟಿ ರೂಪಾಯಿ, 87 ಕೋಟಿ. ಶ್ರೀರಾಮುಲು ಮಂತ್ರಿ ಆಗಿದ್ದಾಗ ದೇವರಾಜ ಅರಸು ಟ್ರಕ್ ಟರ್ಮಿನಲ್ಲಿ 50 ಕೋಟಿ. ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ 430 ಕೋಟಿ. ಕಿಯೋನಿಕ್ಸ್ ಅಲ್ಲಿ ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದಾಗ 500 ಕೋಟಿ. ಈ ತರ ಪಟ್ಟಿ ಮಾಡ್ಕೊಂಡು ಹೋದ್ರೆ ಬಿಜೆಪಿಯವರು ಮತ್ತೆ ಜೆಡಿಎಸ್ ಅವರು ಸೇರಿ ಈ ರಾಜ್ಯವನ್ನ ಆಳ್ಗೆಡವಿ ಹೋಗ್ಬಿಟ್ಟವ್ರೆ. ಅವರು ಕೆಡಿಸಿ ಹೋದಂತಹ ಆರ್ಥಿಕ ವ್ಯವಸ್ಥೆಯನ್ನ ಇವತ್ತು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಸೇರಿ ಸರಿಮಾಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಇವತ್ತು ಸಹಿಸಕ್ಕಾಗ್ತಾ ಇಲ್ಲ. ಅತ್ಯಂತ ಕೆಟ್ಟ ಕೇಸ್ಗಾಗಿ ಇವತ್ತು ಬಿಜೆಪಿಯವರು, ಜೆಡಿಎಸ್ ಅವರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಈ ರಾಜ್ಯದ ಜನತೆಗೆ ಗೊತ್ತಿದೆ ಯಾವುದಕ್ಕೆ ಅವರು ಹೋರಾಟ ಅಂತ. ಯಡಿಯೂರಪ್ಪನವ್ರನ್ನ ಸ್ಟೇಜ್ ಮೇಲೆ ಕುಂಡಿಸ್ಕೊಂಡು ಭ್ರಷ್ಟಾಚಾರದ ಬಗ್ಗೆ ಪಾಠ ಹೇಳಿದ್ರೆ ಇದಕ್ಕೇನಾದ್ರೂ ಬೆಲೆ ಇದೆಯಾ? ಕುಮಾರಸ್ವಾಮಿ ಅವರು, ಮಾನ್ಯ ಕೇಂದ್ರ ಸಚಿವರು, ಯಾವುದೇ ಒಂದು ವ್ಯಕ್ತಿಗತವಾಗಿ ಮಾತಾಡಬಾರ್ದು ಅಂತ ಅವ್ರಿಗೆ ಅರಿವಿಲ್ಲ. ಅವರ ಮಟ್ಟಕ್ಕೆ ಹೋಗಿ ಇಳಿದು ಮಾತಾಡಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ನಾನು ಸುರೇಶ್ ಅಣ್ಣಗೆ ಹೇಳ್ತಾ ಇದ್ದೆ, ಬೇಡ ಅವ್ರ ತರ ನಾವು ಮಾತಾಡೋದು ಬೇಡ. ಉಪಮುಖ್ಯಮಂತ್ರಿಗಳು ಹೇಳಿದ್ರು, ಅವ್ರ ತರ ಭಾಷೆ ನಾವು ಮಾತಾಡೋದು ಬೇಡ. ನಮ್ಮದೇ ಆದ ನೀತಿ ನಿಜಾಯಿತಿಗಳಿದ್ದಾವೆ, ಅದ್ರ ಪ್ರಕಾರ ನಾವು ಆಡಳಿತ ಮಾಡೋಣ. ಅವರು ಹೊಟ್ಟೆ ಊರಿಗೆ ಮದ್ದು ಏನಾದರೂ ಕೊಡಬೇಕು ಅಂದರೆ ನಾವು ಕರ್ನಾಟಕದ ಜನತೆಗೆ ಒಳ್ಳೆಯದನ್ನು ಮಾಡಬೇಕು, ಬಡವರಿಗೆ ಒಳ್ಳೆಯದನ್ನು ಮಾಡಬೇಕು, ರೈತರಿಗೆ ಒಳ್ಳೆಯದನ್ನು ಮಾಡಬೇಕು, ಮಹಿಳೆಯರ ಪರವಾಗಿ ಸರ್ಕಾರ ನಿಲ್ಲಬೇಕು ಅಂತ ಹೇಳಿದ್ರು. ಹೌದು, ಅವರು ಹೇಳೋದು ಸರಿ ಇದೆ ಅಂತ ನನಗೂ ಅನಿಸ್ತು. ಆದ್ರಿಂದ ಅವ್ರ ಬಗ್ಗೆ ಮಾತಾಡೋದಕ್ಕಿಂತ ಸುಮ್ಮನೆ ಇರೋದೇ ನಾನು
ಒಳ್ಳೇದು ಅಂತ ಹೇಳಿ ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನವ್ರಿಗೆ ಅರಿಶಿನ ಕುಂಭದಲ್ಲಿ ಬಂದಂತಹ ಜಮೀನಿಗೆ 3 ಎಕರೆ 16 ಕುಂಟೆಗೆ ಮೂಡ ಕೊಟ್ಟಿದ್ದು 38,000 ಅಡಿ ಸೈಟ್. ಈ ತರ 125 ಸೈಟ್ಗಳನ್ನು ಕೊಟ್ಟಿದೆ. ಬದಲಿ ನಿವೇಶನಗಳಾಗಿ 1075 ಪ್ರಕರಣಗಳು ಕೊಟ್ಟಿದೆ. ಇದೆಲ್ಲ ಕೊಟ್ಟಿರೋದು ಬಿಜೆಪಿ ಸರ್ಕಾರದಲ್ಲಿ. ಅದು ಹೇಳಿದ್ರೆ ಅವ್ರಿಗೆ ಹೊಟ್ಟೆವರಿ, ಅದು ಹೇಳಿದ್ರೆ ನಿಮ್ಮ ಸಿದ್ದರಾಮಯ್ಯ ಸರಿ ಇಲ್ಲ, ನಿಮ್ಮ ಡಿ ಕೆ ಶಿವಕುಮಾರ್ ಸರಿ ಇಲ್ಲ ಅಂತ ಹೇಳ್ತಾರೆ. ಇಡಿ, CBI, ಇನ್ಕಮ್ ಟ್ಯಾಕ್ಸು ಇವೆಲ್ಲವನ್ನ ಕಾಂಗ್ರೆಸ್ ಸರ್ಕಾರದ ಮೇಲೆ ಚೂ ಬಿಡ್ತಾ ಇರುವಂತ ಕೆಲಸವನ್ನ ಇವತ್ತು ಈ ಬಿಜೆಪಿ ಮತ್ತೆ JDS ಸರ್ಕಾರ ಇಬ್ರು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಬಂದ್ರ ಅಧ್ಯಕ್ಷರು, ನಮ್ಮೆಲ್ಲರ ಧೀಮಂತ ನಾಯಕರು, KPCC ಅಧ್ಯಕ್ಷರು, ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಮುಂಚಿನ ದಿವಸಗಳಲ್ಲಿ ಈ ಎರಡೂ ಪಕ್ಷದವರು ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇವರಿಬ್ಬರಿಗೂ ಆಗಲ್ಲ ಅಂತ ಹೇಳಿ ಬಹಳ ತಂದಿಡುವಂತ ಪ್ರಯತ್ನ ಮಾಡ್ತಾ ಇದ್ರು. ಜೋಡಿ ಎತ್ತುಗಳ ತರ ಈ 1.25 ವರ್ಷದಲ್ಲಿ ಇವರಿಬ್ರು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಅವ್ರ ಕೈಯಲ್ಲಿ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಆದ್ರಿಂದ ಮುಂದಿನ ದಿವಸಗಳಲ್ಲಿ ನಿಮ್ಮ ಆಶೀರ್ವಾದ ಇರಲಿ. ನಮ್ಮ ಪ್ರದೀಪ್ ಈಶ್ವರ ಬಹಳಷ್ಟು ಜೋರಾಗಿ ಹೇಳ್ತಾ ಇದ್ದ, ನನಗೆ ಅವನ ಥರ ಜೋರಾಗಿ ಡೈಲಾಗ್ ಹೊಡಿಯಕ್ಕೆ ಬರಲ್ಲ, ಮಾತಿನ ಮಲ್ಲ ಅವನು. ಅವನು ಹೇಳ್ತಾ ಇದ್ದ, ಸುರೇಶ್ ಅಣ್ಣವ್ರಿಗೆ ರಾಮನಗರದ ಜನತೆ ಅವ್ರಿಗೆ ಕೂಲಿ ಕೇಳಿದ್ರು ಕೆಲಸ ಮಾಡಿ ಕೆಲಸ ಪಾಪ ಅವ್ರಿಗೆ ಕೊಟ್ಟಿಲ್ಲ. ಅದಂತೂ ಸತ್ಯ, ನೀವು ಒಪ್ಕೊಬೇಕಾಗ್ತದೆ. ಇಲ್ಲಿರೋರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅವ್ರು ಪಟ್ಟಂತಹ ಕಷ್ಟ, ನಿಮಗೆ ಮಾಡಿದಂಥ ಸೇವೆಗೆ ಅವ್ರಿಗೆ ಪ್ರತಿಫಲ ಸಿಗಲಿಲ್ಲ. ಆದರೆ ಮುಂದಿನ ದಿವಸಗಳಲ್ಲಿ ನಿಮ್ಮ ಆಶೀರ್ವಾದ, ಡಿ ಕೆ ಶಿವಕುಮಾರ್ ಅವ್ರನ್ನ ಯಾರೇನು ಮಾಡೋಕ್ಕಾಗಲ್ಲ. ಆದರೆ ಅತ್ಯಂತ ಕಷ್ಟಪಟ್ಟಂಥ ವ್ಯಕ್ತಿ, ಇಡೀ ನಾನು ಮುಂಚೆ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದ್ದೆ, ಇಡೀ ದೇಶದಲ್ಲಿ ಅತ್ಯಂತ ಕ್ರಿಯಾಶೀಲ MP ಯಾರಾದ್ರೂ ಈ ದೇಶದಲ್ಲಿ ಇದ್ರೆ ಅದು ಡಿ ಕೆ ಸುರೇಶ್ವರ್ ಅಂತ ಹೇಳಿದ್ದೆ. ಅದು ಯಾವ ಮೋಡಿಗೆ ನೀವು ರಾಮನಗರ ಜನತೆ ಒಳಗಾದ್ರೂ ಗೊತ್ತಿಲ್ಲ. ಅವ್ರೇನು ತಪ್ಪು ಮಾಡಿದ್ರಿ ಅಂತ ನೀವು ಶಿಕ್ಷೆ ಕೊಟ್ಟರು ಅಂತ ನನಗೆ ಇವತ್ತು ಅರ್ಥ ಆಗ್ತಾ ಇಲ್ಲ. ಆದರೆ ಮುಂದಿನ ದಿವಸಗಳಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ನೀವು ಯಾವ ಥರ ಬೆಳೆಸಿ ದೊಡ್ಡ ಸ್ಥಾನದಲ್ಲಿ ಇಟ್ಟಿದ್ದೀರಿ, ಅದೇ ಥರ ಡಿ ಕೆ ಸುರೇಶ್ ಅವ್ರನ್ನು ನೀವು ಇಡಬೇಕು. ಅವರು ನಿಮ್ಮ ಜೊತೆ ಇದ್ದು ಕೆಲಸ ಮಾಡೋರು. ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲೆ ಇರಲಿ, ಸಿದ್ದರಾಮಯ್ಯನವ್ರ ಮೇಲೆ ಇರಲಿ, ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಾವು ಇದೇ ಥರ ಕಾರ್ಯಕ್ರಮಗಳನ್ನ ಮೈಸೂರು ತನಕ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. BJP ಅವರು JDS ಅವರು ಅದೇನೋ ಮಾಡ್ಕೊಂಡು ಅನೈತಿಕ ಸಂಬಂಧ ಮಾಡ್ಕೊಂಡು ಈ ರ್ಯಾಲಿ ಮಾಡ್ತಾವ್ರಲ್ಲ, ಇದು BJP JDS ರ್ಯಾಲಿ ಅಲ್ಲ, ಕಾಲ್ನಡಿಗೆ ಯಾತ್ರೆ ಅಲ್ಲ, ಶವಯಾತ್ರೆ. ಇದನ್ನೆಲ್ಲ ನಾವು ವಿರೋಧ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದಿರಿ. ನಿಮ್ಗೆಲ್ರಿಗೂ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸಮಿತಿಯ ಪರವಾಗಿ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್ ಪಾರ್ಟಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.